ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ನಾನು ಮೊದಲೇ ಪ್ರೇಯರ್ನ ಸ್ಟಾರ್ಟ್ ಮಾಡಿದಾಗೇ ಶನೇಶ್ವರನ ಬಗ್ಗೆ ನಾನು ನೆನೆಸ್ಕೊಂಡೆ. ಹಾಗಾಗಿ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಶನಿಯ ನೇರ ಸಂಚಾರದ ಬಗ್ಗೆ, ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಶನಿ ನೇರ ಸಂಚಾರಕ್ಕೆ ಬರ್ತಾ ಇದೆ, ಇವಾಗ ಇರುವಂಥ ಸ್ಥಾನ ಯಾವುದು, ಅದರಿಂದ ಏನೇನೆಲ್ಲ ಫಲಗಳಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಶನಿ ಗ್ರಹವು ಮೀನ ರಾಶಿಗೆ 29ನೇ ತಾರೀಕು ಮಾರ್ಚ್ ತಿಂಗಳ 2025ನೇ ಇಸ್ವಿನಲ್ಲಿ ಮೀನ ರಾಶಿಗೆ ಪ್ರವೇಶ ಮಾಡಿದೆ. ಹಾಗೆ ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ, ಶನಿ ಗ್ರಹದ ಸಂಚಾರ ನಿಮಗೆ ಗೊತ್ತಿರೋಂಗೆ 2.5 ವರ್ಷಗಳ ಕಾಲ ಮೀನ ರಾಶಿನಲ್ಲೇ ಉಳಿಯುತ್ತೆ. ಅಂದರೆ ಅದು ದಿನಾಂಕ 3 ಜೂನ್ 2027 ತನಕ ಮೀನ ರಾಶಿನಲ್ಲೇ ಉಳಿಯುತ್ತೆ. ಆದರೆ ಇದ್ರ ಮಧ್ಯದಲ್ಲಿ ತನ್ನ ಚಲನೆಯನ್ನು ಸ್ವಲ್ಪ ಸ್ಲೋ ಮಾಡ್ಕೊಳ್ಳುತ್ತೆ, ಅಂದರೆ ಹಿಮ್ಮುಖ ಸಂಚಾರವಾಗಿ ನಡೆಯುತ್ತೆ. ಅದು ಯಾವ ಸಮಯದಿಂದ ಯಾವ ಸಮಯಕ್ಕೆ ಅಂತ ನೋಡಿದಾಗ, ಜುಲೈ 13, 2025ರಿಂದ ನವೆಂಬರ್ 9ನೇ ತಾರೀಕು 2025ರವರೆಗೂ ಹಿಮ್ಮುಖ ಸಂಚಾರವಾಗಿ ನಡೀತಿರುತ್ತೆ. ಸೊ ನವೆಂಬರ್ 9ನೇ ತಾರೀಕು ಹಿಮ್ಮುಖ ಸಂಚಾರದಿಂದ ನೇರ ಸಂಚಲನ ಶುರು ಮಾಡಿ ಇದೇ ತಿಂಗಳ ಅಂದರೆ ನವೆಂಬರ್ 28ನೇ ತಾರೀಕಿಗೆ ಕಂಪ್ಲೀಟ್ ಆಗಿ ಅದು ನೇರ ಸಂಚಲನ ಶುರು ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ದ್ವಾದಶ ರಾಶಿಗಳ ಮೇಲೆ ಒಂದು ಉತ್ತಮವಾದ ಒಂದು ಪರಿಣಾಮಗಳನ್ನ ಬೀರುತ್ತೆ, ಅಂದರೆ ಪ್ರಮುಖವಾದ ಪರಿಣಾಮನ ಬೀರುತ್ತೆ. ಅಂದರೆ ಕೆಲವು ರಾಶಿಗಳಿಗೆ ತುಂಬ ಒಳಿತಾಗುತ್ತೆ, ಕೆಲವು ರಾಶಿಗಳಿಗೆ ಸ್ವಲ್ಪ ತೊಡಕಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ತಕ್ಕ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಬಹುದು. ಸೊ ಹಾಗಿದ್ರೆ ಬನ್ನಿ, ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನ ನೋಡೋಣ. ಇನ್ನು ಮಿಥುನ ರಾಶಿಯವರಿಗೆ ಶನಿಯ ನೇರ ಸಂಚಾರದಿಂದ ಏನೆಲ್ಲ ಫಲಗಳು ಸಿಗ್ತಾ ಇದೆ ಅಂತ ನೋಡೋದಾದ್ರೆ, ನೋಡಿ, ಮಿಥುನ ರಾಶಿಯವರಿಗೆ ಶನಿಯು ನಿಮ್ಮ ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದಾಗಿರ್ಬೋದು, ಅಥವಾ ಒಳ್ಳೊಳ್ಳೆ ಕೆಲಸಗಳು ನಿಮ್ಮನ್ನು ಸಿಗುವಂಥದ್ದಾಗಿರ್ಬೋದು. ಸೊ ಅದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಬೇಕು. ಇಂಥ ಸಮಯದಲ್ಲಿ ನೀವು ಸೋಂಬೇರಿತನ ಪಟ್ಕೊಳ್ದಿರಾ ಕೆಲಸನ ನೀವು ಶ್ರದ್ಧೆ ವಹಿಸಿ ಮಾಡೋದ್ರಿಂದ, ಅದು ಏನಂದರೆ ಶನೇಶ್ವರಿಗೆ ನೀವು ಹಾನೆಸ್ಟಾಗಿ ವರ್ಕ್ ಮಾಡಬೇಕು. ಏನೇ ಕೆಲಸ ಮಾಡಿದ್ರು ಕೂಡ ಅದರೊಳಗಡೆ ಸ್ವಲ್ಪ ನಿಯತ್ತಿದೆ ಅಥವಾ ಹಾನೆಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಫಲಗಳನ್ನೇ ಖಂಡಿತವಾಗ್ಲೂ ಶನೇಶ್ವರ ಕೊಡ್ತಾನೆ. ಸೊ ನಿಮಗೂ ಕೂಡ ಒಂದು ಅದೃಷ್ಟಕರವಾದ ಒಂದು ಸನ್ನಿವೇಶ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಅವಕಾಶಗಳು ಬರೋದಾಗಿರ್ಬೋದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು, ವ್ಯಾಪಾರ ಇನ್ನೂ ಡೆವಲಪ್ಮೆಂಟ್ ಆಗುವಂಥದ್ದಾಗಿರ್ಬೋದು, ಅಥವಾ ಹೊಸ ಹೊಸ ಬ್ರಾಂಚ್ಗಳನ್ನ ಮಾಡೋದಾಗಿರ್ಬೋದು. ಈ ರೀತಿಯೆಲ್ಲ ಒಂದು ಶುಭವಾದ ಒಂದು ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ಶನೇಶ್ವರ ನಿಮಗೆ ಮೀನ ರಾಶಿನಲ್ಲಿ ಇರೋವರೆಗೂ. ಹಾಗೆಯೇ ನಿಮಗೆ ಹಣ ಉಳಿತಾಯ ಮಾಡೋದಕ್ಕೂ ಕೂಡ ಒಂದು ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಅಂದರೆ ಇಷ್ಟು ದಿವಸ ನಿಮಗೆ ಸ್ವಲ್ಪ ಖರ್ಚುಗಳೇನು ಜಾಸ್ತಿ ಆಗ್ತಾ ಇತ್ತು, ಖರ್ಚಲ್ಲಿ ಸ್ವಲ್ಪ ಒಂಚೂರು ತಡೆ ಆಗುತ್ತೆ. ನೀವು ಅದನ್ನು ಉಳಿತಾಯ ಮಾಡೋದಕ್ಕೆ ಕೆಲವು ಪ್ಲಾನ್ಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಹೊಸ ಹೊಸ ಜಾಗಗಳನ್ನ ಖರೀದಿ ಮಾಡುವಂಥದ್ದಾಗಿರ್ಬೋದು, ಅಥವಾ ಹೊಸ ಹೊಸ ವ್ಯಾಪಾರನ ಶುರು ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ರೀತಿಯಿಂದ ನಿಮಗೆ ಒಂದು ಶುಭವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಸ್ವಲ್ಪ ಮುಂದುವರಿಯುವಂಥದ್ದಾಗಿರ್ಬೋದು, ಅಥವಾ ಓದಿನ ಕಡೆ ಸ್ವಲ್ಪ ಗಮನ ಬರುವಂಥದ್ದಾಗಿರ್ಬೋದು. ಸ್ವಲ್ಪ ಸೋಂಬೇರಿತನನ ಬಿಟ್ಟು ಸ್ವಲ್ಪ ಓದೋ ಕಡೆ ಸ್ವಲ್ಪ ಗಮನ ಕೊಡಬೇಕು. ಒಂದು ಟೈಮ್ ಟೇಬಲ್ ಹಾಕೊಂಡು ಶಿಸ್ತಿಂದ ಓದೋದ್ರಿಂದ ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಮಾರ್ಕ್ಸ್ನ ಗೇನ್ ಮಾಡ್ಬೋದು ಈ ವರ್ಷದಲ್ಲಿ. ಇನ್ನು ನಿಮ್ಮ ಮನೆಯ ವಾತಾವರಣ ಹೇಗಿರುತ್ತೆ ಅಂದರೆ, ಕುಟುಂಬದ ವಾತಾವರಣದಲ್ಲಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಇರುತ್ತೆ, ಒಂದು ಒಳ್ಳೆ ಖುಷಿಯಾದ ಒಂದು ವಾತಾವರಣ. ಯಾಕೆ ಅಂತಂದರೆ, ಮನೇಲಿ ಯಾವಾಗಲೂ ಅಷ್ಟೇ ನೋಡಿ, ಒಂದು ಹಣಕಾಸಿನ ಅರಿವು ಚೆನ್ನಾಗಿದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಕಷ್ಟಪಟ್ಟು ದುಡಿತಿದ್ದೀರಾ ಅಂತಂದರೆ ಮನೆ ಮಂದಿ ಎಲ್ಲನೂ ಕೂಡ ಒಂದು ಖುಷಿಯಾಗಿರ್ತಾರೆ ಅಂತ ಹೇಳ್ಬೋದು. ಅದಲ್ದಿರ ನಿಮಗೆ ಈ ಸತಿ ಏನು ಒಳ್ಳೆ ಒಂದು ಗುಡ್ ಥಿಂಗ್ಸ್ ಏನಾಗ್ತಿದೆ ಅಂತಂದರೆ, ನೀವು ಮಾಡ್ತಿರೋ ಕೆಲಸಕ್ಕೆ ನಿಮ್ಮ ಮನೇಲಿರುವಂಥ ನಿಮ್ಮ ಕುಟುಂಬಸ್ಥರು ಕೂಡ ನಿಮಗೆ ಸಹಕಾರ ಮಾಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ. ನಿಮ್ಮ ಜೊತೆನಲ್ಲಿ ನಾನಿದ್ದೀನಿ, ನೀನು ಕೆಲಸ ಮಾಡುವಂಥ ಬೆನ್ನು ತಟ್ಟುವಂಥದ್ದಾಗಿರ್ಬೋದು. ಈ ರೀತಿಯಾದ ಒಂದು ಶುಭವಾದ ಒಂದು ಕೆಲಸಗಳು ನಿಮಗೆ ನಡೆಯುತ್ತೆ. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ನೀವು ಸ್ವಲ್ಪ ಅದನ್ನು ಸದುಪಯೋಗ ಪಟ್ಕೊಂಡು ಅದನ್ನು ನೀವು ಉಪಯೋಗ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಕೆಲಸ ಡೆವಲಪ್ಮೆಂಟ್ ಆಗುತ್ತೆ, ಒಳ್ಳೆ ಅಭಿವೃದ್ಧಿ ಆಗ್ತೀರಾ, ಹಣಕಾಸು ಚೆನ್ನಾಗಿ ಸಂಪಾದನೆ ಮಾಡ್ಕೋಬೋದು, ಮತ್ತು ಉಳಿತಾಯ ಮಾಡೋದಕ್ಕೂ ಕೂಡ ನಿಮಗೆ ಒಂದು ಒಳ್ಳೆ ಮಾರ್ಗಗಳು ಓಪನ್ ಆಗುತ್ತೆ. ಆದರೆ ಏನೇ ಕೆಲಸ ಮಾಡೋಕ್ಕೆ ಮುಂಚೆನೂ ಕೂಡ ಒಂದ್ಸತಿ ವಿಚಾರ ಮಾಡಿ ಮಾಡೋದು ಒಳ್ಳೆಯದು. ಯಾಕಂದರೆ ಇವಾಗ ಜಾಸ್ತಿ ನೀವು ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ತೀರಾ, ಅಥವಾ ಯಾವುದಾದ್ರೂ ಹೊಸ ಹೊಸ ಹಣಕಾಸಿನ ವ್ಯವಹಾರಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ವ್ಯಾಪಾರ ಅಭಿವೃದ್ಧಿ ಆಗ್ತಿದೆ, ಏನೋ ಒಂದು ಸ್ವಲ್ಪ ನೀವು ಇಷ್ಟು ದಿವಸ ನೋಡ್ತಿದ್ದ ಹಣಕ್ಕಿಂತ ಸ್ವಲ್ಪ ಏನೋ ಜಾಸ್ತಿ ಬರ್ತಿದೆ ಅಂದಾಗ ಅದನ್ನ ಹೆಂಗಪ್ಪ ಉಳಿತಾಯ ಮಾಡೋದು ಅನ್ನೋದನ್ನು ಕೂಡ ಆಲೋಚನೆ ಮಾಡ್ತೀರಾ ಅಲ್ವಾ. ಈಗ ನೀವು ಅದಕ್ಕೋಸ್ಕರ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ, ಯಾರಿಗಾದ್ರೂ ಗೊತ್ತಿರೋಂಥ ವ್ಯಕ್ತಿಗಳ ಹತ್ರ ವಿಚಾರ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಅದರಿಂದ ಏನಾದರೂ ನೆಗೆಟಿವಿಟಿ ಇತ್ತು ಅಂದ್ರೂ ಕೂಡ ಅದನ್ನು ನೀವು ತಪ್ಪಿಸ್ಬೋದು. ಹಾಗೆ ಒಟ್ಟಾರೆಯಾಗಿ ನೋಡೋಕೆ ಎಲ್ಲ ರೀತಿಯಿಂದನೂ ಕೂಡ ಶನೇಶ್ವರನಿಂದ ಶುಭವೇ ಆಗ್ತಿದೆ. ಆದರೆ ಪರಿಹಾರವಾಗಿ ನೀವೇನು ಮಾಡ್ಕೋಬೇಕು ಅಂದರೆ, ಮೊದಲನೇದಾಗಿ ನಿಮ್ಮ ಕೈ ಕೆಳಗಡೆ ಯಾರಾದರೂ ಕೆಲಸಗಳು ಮಾಡ್ತಿದ್ದಾರೆ ಅಂದರೆ, ತುಂಬ ಕೆಳಗಡೆ ವರ್ಗದಲ್ಲಿ ಕೆಲಸ ಮಾಡ್ತಿರೋ ಜನಗಳಿಗೆ ನೀವು ಗೌರವ ಕೊಡಬೇಕು, ಪ್ರೀತಿ ವಿಶ್ವಾಸದಿಂದ ನೋಡ್ಕೊಬೇಕು. ಎರಡನೇದಾಗಿ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ದಾನ ಧರ್ಮನ ಮಾಡಬೇಕು. ಏನಾದರೂ ಆಗ್ಬೋದು, ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ನಿಮ್ಮ ಕೈಲಿ ಏನು ಕೊಡೋಕ್ಕೆ ಸಾಧ್ಯನೋ ಅದನ್ನು ಶನಿವಾರಗಳ ದಿವಸ ಒಂದು 5 ಗಂಟೆ ನಂತರ ಹೋಗಿ, ನಿಮಗೆ ತಿಂಗಳಲ್ಲಿ ಒಂದು ಸತಿನೋ ಅಥವಾ ಒಂದು 2 ತಿಂಗಳಿಗೆ ಒಂದು ಸತಿನೋ ನಿಮ್ಮ ಕೈಲಾಗಿದ್ದು ಬಡವರು ಬಗ್ಗರಿಗೆ ಸ್ವಲ್ಪ ದಾನ ಮಾಡೋದ್ರಿಂದನೂ ಕೂಡ ಶನಿ ಸಂತೃಪ್ತನಾಗ್ತಾನೆ.
ಹಾಗೆ ನೀವು ಪ್ರತಿ ಶನಿವಾರದ ದಿವಸ ಮತ್ತು ಮಂಗಳವಾರ ದಿವಸ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದು, ಆಂಜನೇಯನ ಸ್ಮರಣೆ ಮಾಡೋದು ಹಾಗೂ ಗಣಪತಿಯ ಧ್ಯಾನ ಮಾಡ್ಕೊಳ್ಳೋದನ್ನು ಕೂಡ ನಿಮಗೆ ಶುಭವಾದ ಒಂದು ನಿಮ್ಮ ಕೆಲಸದಲ್ಲಿ ಇನ್ನೊಂದಷ್ಟು ಬಡ್ತಿ ಸಿಗುವಂಥದ್ದಾಗಿರ್ಬೋದು, ಅಥವಾ ಕೆಲಸನ ಇನ್ನೊಂಚೂರು ಡೆವಲಪ್ಮೆಂಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ಇನ್ನಷ್ಟು ಯಶಸ್ಸು ಸಿಗೋದನ್ನ ಖಂಡಿತವಾಗ್ಲೂ ಶನೀಶ್ವರ ಮಾಡ್ತಾನೆ. ಹಾಗೆ ಸುಂದರಕಾಂಡನ ಓದ್ಕೊಳ್ಳೋದಾಗಿರ್ಬೋದು ಅಥವಾ ಅದನ್ನು ಕೇಳೋದಾಗಿರ್ಬೋದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಇನ್ನೇನಾದರೂ ಸ್ವಲ್ಪ ನೆಗೆಟಿವಿಟಿ ಇತ್ತು ಅಂದರೂ ಕೂಡ ಅದು ಸರಿ ಹೋಗುತ್ತೆ. ಸೊ ಒಟ್ಟಾರೆಯಾಗಿ ನೋಡೋಕೋರೆ ಮಿಥುನ ರಾಶಿಯವರಿಗೆ ಒಂದು ಶನೀಶ್ವರ ನಿಮಗೆ ಒಂದು ಉತ್ತಮವಾದ ಫಲಗಳನ್ನ ಕೊಡ್ತಿದ್ದಾನೆ ಅಂತಲೇ ಹೇಳ್ಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಮೇಲೆ ಶನೀಶ್ವರನ ಒಂದು ನೇರ ಸಂಚಲನದಿಂದ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಳ್ಳೋದು. ಆದರೆ ನೋಡಿ, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ಶನೀಶ್ವರ ನಿಮ್ಮ ಜಾತಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೇನೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಅದೇ ಥರ ನಿಮಗೆ ಏನು ದಶಾಭುಕ್ತಿ ನಡೀತಿದೆ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲನೂ ಕೂಡ ನೀವು ನೋಡ್ಕೊಬೇಕು ಅಂತಂದರೆ ಒಮ್ಮೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ನೀವೇನಾದ್ರು ನಿಮ್ಮ ಜಾತಕಗಳನ್ನ ಕೇಳಬೇಕು ಅನ್ನೋದಿದ್ರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು. ಹಾಗೆ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ, ಅಂದರೆ ಶನೈಶ್ವರನಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕ್ರಿಸ್ಟಲ್ಸ್ನ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದ್ರು ನೆಗೆಟಿವಿಟಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ನೀವು ತಪ್ಪಿಸಬಹುದು. ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಶನೈಶ್ವರನ ನೇರ ಸಂಚಾರದ ಫಲಾನುಫಲಗಳು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.